ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಾವಿವತ್ತು ಫೆಬ್ರವರಿ ತಿಂಗಳ ಒಂದು ಬಹಳ ವಿಶೇಷವಾದ ವಿದ್ಯಮಾನದ ಬಗ್ಗೆ ಆಳವಾಗಿ ಮಾತಾಡೋಣ ಅಂತಿದ್ದೀವಿ. ಇದು ಕರ್ಕಾಟಕ ರಾಶಿಯ ಮೇಲೆ ಗ್ರಹಣ ಬೀರಲಿರುವ ಪ್ರಭಾವಕ್ಕೆ ಸಂಬಂಧಿಸಿದ್ದು. ನಾವು ಪರಿಶೀಲಿಸಿದ ಮಾಹಿತಿ ಪ್ರಕಾರ ಇದು ಸುಮ್ಮನೆ ಒಂದು ರಾಶಿ ಭವಿಷ್ಯ ಅಲ್ಲ. ಬದಲಿಗೆ ಇದೊಂದು ದೊಡ್ಡ ಮಟ್ಟದ ಆಂತರಿಕ ಪರಿವರ್ತನೆಯ ಸಮಯ ಅಂತ ಹೇಳಲಾಗ್ತಿದೆ. ನಮ್ಮ ನಿರ್ಧಾರಗಳನ್ನೇ ಪರೀಕ್ಷೆಗೆ ಒಳಪಡಿಸುವ, ಆಮೇಲೆ ಜೀವನಕ್ಕೆ ಒಂದು ಹೊಸ ದಿಕ್ಕು ಕೊಡಬಲ್ಲ ಕಾರಘಟ್ಟ ಅಂತಾನೂ ಹೇಳಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಇದೆ. ಅಂದ್ರೆ ನಾವು ಕೇವಲ ಒಂದು ಖಗೋಳ ಘಟನೆ ಬಗ್ಗೆ ಮಾತಾಡ್ತಿಲ್ಲ. ಸೂರ್ಯ, ಚಂದ್ರ, ಭೂಮಿ ಒಂದೇ ಲೈನ್ನಲ್ಲಿ ಬರೋದು ಮಾತ್ರ ಇದರ ಮಹತ್ವ ಅಲ್ಲ. ಜ್ಯೋತಿಷ್ಯದ ದೃಷ್ಟಿಯಿಂದ ನೋಡಿದ್ರೆ ಗ್ರಹಣವನ್ನ ಕರ್ಮದ ಖಾತೆ ತೆರೆಯುವ ಸಮಯ ಅಂತ ಹೇಳ್ತಾರೆ. ಅಂದ್ರೆ ಹಳೇ ಲೆಕ್ಕಾಚಾರಗಳನ್ನೆಲ್ಲ ಮುಗಿಸಿ ಒಂದು ಹೊಸ ಅಧ್ಯಾಯಕ್ಕೆ ದಾರಿ ಮಾಡ್ಕೊಡುವ ಒಂದು ದೊಡ್ಡ ತಿರುವಿದು. ಅದರಲ್ಲೂ ಫೆಬ್ರವರಿಯಲ್ಲಿ ಸೂರ್ಯ ರಾಹುಕೇತು ಅಕ್ಷದ ಹತ್ರ ಹೋಗೋದ್ರಿಂದ ಈ ಇಡೀ ತಿಂಗಳನ್ನೇ ಒಂಥರ ಗ್ರಹಣ ಋತು ಅಥವಾ ಎಕ್ಲಿಪ್ ಸೀಸನ್ ಅಂತಾರೆ. ಗ್ರಹಣ ಋತು ಆ ಪದವೇ ಒಂಥರ ಕುತೂಹಲ ಕೆರಳಿಸುತ್ತೆ. ಅಂದ್ರೆ ಇದು ಕೇವಲ ಗ್ರಹಣದ ದಿನ ಮಾತ್ರ ಪರಿಣಾಮ ಬೀರಲ್ಲ, ಬದಲಿಗೆ ಪೂರ್ತಿ ತಿಂಗಳು ನಮ್ಮ ಮೇಲೆ ಒಂದು ಪ್ರಭಾವ ಇರುತ್ತೆ ಅನ್ನೋ ವಾತಾವರಣ ಸೃಷ್ಟಿಯಾಗುತ್ತೆ ಅಂತನ. ಬೇರೆ ಗ್ರಹಣಗಳಿಗಿಂತ ಇದು ಹೇಗೆ ಬೇರೆ? ಖಂಡಿತ, ನಿಮ್ಮ ಪ್ರಶ್ನೆ ತುಂಬಾ ಸರಿಯಿದೆ. ಒಂದು ಸಾಮಾನ್ಯ ಗ್ರಹಣ ಅನ್ನೋದು ಒಂದು ದಿನದ ಘಟನೆ, ಅದರ ಪ್ರಭಾವ ಸ್ವಲ್ಪ ದಿನ ಇರಬಹುದು. ಆದರೆ ಗ್ರಹಣ ಋತು ಅಂದ್ರೆ ಅದೊಂದು ಶಕ್ತಿಯುತ ವಲಯಕ್ಕೆ ನಾವು ಎಂಟ್ರಿ ಕೊಟ್ಟ ಹಾಗೆ. ಒಂದು ತಿಂಗಳ ಕಾಲ ಆಕಾಶದಲ್ಲಿ ಗ್ರಹಗಳ ಸಂಯೋಜನೆ ಇದೆಯಲ್ಲ, ಅದು ಬಹಳ ಸೂಕ್ಷ್ಮವಾಗಿರುತ್ತೆ. ಈ ಟೈಮಲ್ಲಿ ನಾವು ತೆಗೆದುಕೊಳ್ಳೋ ನಿರ್ಧಾರಗಳು, ಆಗೋ ಘಟನೆಗಳು ಇವೆಲ್ಲ ತುಂಬಾ ದೂರಗಾಮಿ ಪರಿಣಾಮ ಬೀರ್ತವೆ. ಅದಕ್ಕೆ ಇದು ಹಠಾತ್ ಬದಲಾವಣೆ ತರಬಹುದು ಮತ್ತೆ ನಮ್ಮನ್ನ ನಾವೇ ನೋಡ್ಕೊಳ್ಳೋ ಹಾಗೆ ಮಾಡಬಹುದು. ನಾನು ಈ ಮಾಹಿತಿ ಓದುವಾಗ ಒಂದು ವಿಷಯ ನನ್ನ ಗಮನಕ್ಕೆ ಬಂತು. ಈ ಗ್ರಹಣದ ಪ್ರಭಾವ ಬೇರೆಲ್ಲ ರಾಶಿಗಳಿಗಿಂತ ಕರ್ಕಾಟಕ ರಾಶಿಯ ಮೇಲೆ ಯಾಕಿಷ್ಟು ಜಾಸ್ತಿ, ಇಷ್ಟು ಆಳವಾಗಿ ಇರುತ್ತೆ ಅನ್ನೋದು. ಇದರಿಂದ ಒಂದು ನಿರ್ದಿಷ್ಟ ಕಾರಣ ಇದೆ ಅಂತ ವಿಶ್ಲೇಷಣೆಯಲ್ಲಿ ಒತ್ತಿ ಹೇಳಿದ್ದಾರೆ. ಹೌದು, ಅದಕ್ಕೆ ನೇರವಾದ ಕಾರಣ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ರಾಶಿಗೂ ಒಬ್ಬ ಅಧಿಪತಿ ಗ್ರಹ ಇರುತ್ತಾನೆ. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ. ಚಂದ್ರ ಅಂದ್ರೆ ಯಾರು? ಅವನು ನಮ್ಮ ಮನಸ್ಸು, ನಮ್ಮ ಭಾವನೆಗಳು, ನಮ್ಮ ಆಂತರಿಕ ಶಾಂತಿ, ನಮ್ಮ ತಾಯಿ, ಮನೆ, ಈ ಸುರಕ್ಷಿತತೆಯ ಭಾವನೆ ಇದೆಯಲ್ಲ, ಇದೆಲ್ಲವನ್ನೂ ಕಂಟ್ರೋಲ್ ಮಾಡೋ ಗ್ರಹ. ಗ್ರಹಣದ ಶಕ್ತಿ ನೇರವಾಗಿ ಚಂದ್ರನ ಮೇಲೆ ಅಟ್ಯಾಕ್ ಮಾಡಿದಾಗ ಅದು ಕರ್ಕಟಕ ರಾಶಿಯವರ ಭಾವನಾತ್ಮಕ ಪ್ರಪಂಚದ ಅಡಿಪಾಯವನ್ನೇ ಅಲ್ಲಾಡಿಸಿದ ಹಾಗೆ ಆಗುತ್ತೆ. ಅದಕ್ಕಾಗಿಯೇ ಇದರ ಪರಿಣಾಮ ಇಷ್ಟು ತೀವ್ರವಾಗಿರುತ್ತೆ. ಹಾಗಾದ್ರೆ ಈ ಪ್ರಭಾವ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಕಾಣಿಸಿಕೊಳ್ಳುತ್ತೆ? ಈ ವಿಶ್ಲೇಷಣೆ ಇದನ್ನ ಜೀವನದ 4 ಮುಖ್ಯ ಕ್ಷೇತ್ರಗಳಾಗಿ ವಿಂಗಡಿಸಿರೋದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸಿತು. ಒಂಥರ ಜೀವನದ ಆಡಿಟ್ ಮಾಡಿದ ಹಾಗೆ. ಮೊದಲನೆಯದ್ದು ಮತ್ತು ಬಹುಶಃ ಅತಿ ಮುಖ್ಯವಾದದ್ದು ಮನಸ್ಸಿನ ಮೇಲಿನ ಪ್ರಭಾವ. ಹೌದು, ಎಲ್ಲದರ ಶುರು ಮತ್ತು ಕೊನೆ ಮನಸ್ಸಲ್ಲೇ ಅಲ್ವಾ? ಈ ಟೈಮಲ್ಲಿ ಕರ್ಕಾಟಕ ರಾಶಿಯವರಿಗೆ ಒಂದು ವಿಚಿತ್ರವಾದ ಅನುಭವ ಆಗ್ಬಹುದು. ವರ್ಷಗಳ ಹಿಂದೆ ಮರ್ತೋದ ನೆನಪುಗಳು ಇದ್ದಕ್ಕಿದ್ದಂತೆ ಕಾಡೋಕೆ ಶುರು ಮಾಡ್ಬೋದು. ಬಗೆಹರಿಯದ ಹಳೆ ನೋವುಗಳು, ಮುಗಿದುಹೋದ ಸಂಬಂಧಗಳು ಮತ್ತೆ ಮನಸ್ಸಿನ ಪರದೆ ಮೇಲೆ ಬರಬಹುದು. ಹೆಚ್ಚು ಜನರ ಜೊತೆ ಬೆರೆಯೋ ಬದಲು ಸುಮ್ನೆ ಒಬ್ಬಂಟಿಯಾಗಿ ಇರೋಣ ಅಂತ ಮನಸ್ಸು ಬಯಸುತ್ತೆ. ಸಾಮಾನ್ಯವಾಗಿ ಹೀಗಾದಾಗ ನನಗೆ ಯಾಕೀಗಾಗ್ತಿದೆ, ಏನಾದರೂ ತಪ್ಪಾಗ್ತಿದೆಯಾ ಅನ್ನೋ ಭಯ ಶುರುವಾಗುತ್ತೆ. ಇದೊಂದು ದೌರ್ಬಲ್ಯದ ಸಂಕೇತ ಅಂತಾನ? ಇಲ್ಲ, ಖಂಡಿತ ಇಲ್ಲ. ಇದೇ ಈ ವಿಶ್ಲೇಷಣೆಯ ತಿರುಳು. ಇದನ್ನ ದೌರ್ಬಲ್ಯ ಅಂತ ಅಂದ್ಕೊಳ್ಳೋ ಬದಲು ಇದೊಂದು ಆಂತರಿಕ ಶುದ್ಧೀಕರಣ ಪ್ರಕ್ರಿಯೆ ಅಂತ ಪರಿಗಣಿಸ್ಬೇಕು. ಹೀಗೆ ಯೋಚನೆ ಮಾಡಿ, ನಮ್ಮ ಮನಸ್ಸು ಒಂದು ದೊಡ್ಡ ಮನೆ ಇದ್ದಾಗೆ. ನಾವು ವರ್ಷಗಳಿಂದ ಬೇಡದ ವಸ್ತುಗಳನ್ನ, ಹಳೆಯ ನೆನಪುಗಳ ಗಂಟುಗಳನ್ನ ಒಂದು ಸ್ಟೋರ್ ರೂಮ್ನಲ್ಲಿ ಹಾಕಿ ಬೀಗ ಹಾಕಿರ್ತೀವಿ. ಗ್ರಹಣದ ಟೈಮಲ್ಲಿ ಆ ಸ್ಟೋರ್ ರೂಮ್ನ ಬಾಗಿಲು ತಾನಾಗಿಯೇ ತೆರೆದುಕೊಳ್ಳುತ್ತೆ. ಈಗ ಅದನ್ನ ಕ್ಲೀನ್ ಮಾಡೋದು ಅನಿವಾರ್ಯ. ಶುರುವಿಗೆ ಕಷ್ಟ ಅನ್ಸುದ್ರೂ ಒಮ್ಮೆ ಆ ಕಸವನ್ನೆಲ್ಲ ಹೊರಗೆ ಹಾಕಿದ ಮೇಲೆ ಮನೆ ಎಷ್ಟು ಹಗುರ ಅನ್ಸುತ್ತೋ ಅಷ್ಟೇ ಹಗುರ ನಮ್ಮ ಮನಸ್ಸು ಕೂಡ ಆಗತ್ತೆ. ಅದ್ಭುತವಾದ ಹೋಲಿಕೆ. ಅಂದ್ರೆ ಇದು ನಮ್ಮನ್ನು ನಾವೇ ಎದುರಿಸುವ ಸಮಯ. ಹಾಗಾದರೆ ಈ ಮಾನಸಿಕ ತೊಳಲಾಟಗಳು ಸಹಜವಾಗಿಯೇ ನಮ್ಮ ಸುತ್ತಮುತ್ತ ಇರೋ ಜನರ ಮೇಲೂ ಪ್ರಭಾವ ಬೀರುತ್ತೆ ಅಲ್ವಾ? ವಿಶೇಷವಾಗಿ ನಮ್ಮ ಹತ್ತಿರದ ಸಂಬಂಧಗಳ ಮೇಲೆ. ಈ ವಿಷಯವನ್ನ ವಿಶ್ಲೇಷಣೆ ಹೇಗೆ ನೋಡುತ್ತೆ? ಖಂಡಿತವಾಗಿಯೂ. ನಮ್ಮ ಮನಸ್ಸು ಸರಿಯಿಲ್ಲ ಅಂದಾಗ ಅದರ ಮೊದಲ ಎಫೆಕ್ಟ್ ಕಾಣಿಸೋದೇ ನಮ್ಮ ಕ್ಲೋಸ್ ರಿಲೇಶನ್ಶಿಪ್ಸ್ನಲ್ಲಿ.
ಗಂಡ ಹೆಂಡತಿ ನಡುವೆ ಸಣ್ಣ ವಿಷಯಕ್ಕೂ ದೊಡ್ಡ ತಪ್ಪು ತಿಳುವಳಿಕೆ ಆಗಬಹುದು. ನಾವು ಒಂದರ್ಥದಲ್ಲಿ ಹೇಳಿರ್ತೀವಿ, ಅವ್ರು ಅದನ್ನ ಇನ್ನೊಂದರ್ಥದಲ್ಲಿ ತಗೊಂಡಿರ್ತಾರೆ. ಕುಟುಂಬದ ಸದಸ್ಯರ ಜೊತೆ ಮಾತಿನ ಚಕಮಕಿ ಆಗೋ ಸಾಧ್ಯತೆ ಹೆಚ್ಚು. ಇದರ ಜೊತೆಗೆ ತಾಯಿ ಅಥವಾ ಮನೆಯಲ್ಲಿರೋ ಹಿರಿಯರ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಕಾಳಜಿ ವಹಿಸಬೇಕಾದ ಸಮಯ ಇದು ಅಂತ ಹೇಳಿದ್ದಾರೆ. ಆದರೆ ಇದೇ ಸಮಯದಲ್ಲಿ ಹಳೆಯ ಸಮಸ್ಯೆಗಳಿಗೆ ಸ್ಪಷ್ಟವಾದ ಪರಿಹಾರ ಸಿಗೋ ಸಾಧ್ಯತೆನೂ ಇದೆ ಅಂತ ಹೇಳಿದ್ದಾರೆ. ಇದು ಹೇಗೆ ಸಾಧ್ಯ? ಒಂದ್ ಕಡೆ ಗೊಂದಲ, ಇನ್ನೊಂದ್ ಕಡೆ ಪರಿಹಾರ. ಹೌದು, ಯಾಕಂದ್ರೆ ಗ್ರಹಣವು ಮುಚ್ಚಿಟ್ಟ ಸತ್ಯಗಳನ್ನ ಹೊರಗೆ ತರುತ್ತೆ. ಯಾವ ವಿಷಯಗಳು ಸಂಬಂಧವನ್ನ ಒಳಗಿಂದೊಳಗೆ ಟೊಳ್ಳು ಮಾಡ್ತೀವಿಯೋ ಅವು ಈ ಟೈಮಲ್ಲಿ ಮೇಲೆಗ್ ಬರ್ತವೆ. ಆಗ ನೋವಾಗಬಹುದು ನಿಜ, ಆದ್ರೆ ಸಮಸ್ಯೆ ಮೂಲ ಯಾವುದು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆಗ ತಾನೇ ಪರಿಹಾರ ಸಾಧ್ಯ. ಅದಕ್ಕಾಗಿಯೇ ಮಾತು ಕಡಿಮೆ, ಸಹನೆ ಹೆಚ್ಚು ಅನ್ನೋ ಸಿಂಪಲ್ ಆದ್ರೆ ಪವರ್ಫುಲ್ ಸಲಹೆ ಕೊಟ್ಟಿದ್ದಾರೆ. ರಿಯಾಕ್ಟ್ ಮಾಡೋ ಬದಲು ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು ಒಳ್ಳೇದು. ಸರಿ, ಈಗ ಮೂರನೇ ಕ್ಷೇತ್ರಕ್ಕೆ ಬರೋಣ. ಅಂದ್ರೆ ಉದ್ಯೋಗ ಮತ್ತು ವೃತ್ತಿಜೀವನ. ಇಲ್ಲೂ ಕೂಡ ಬದಲಾವಣೆಯ ಗಾಳಿ ಜೋರಾಗಿ ಬೀಸ್ತಾ ಇದೆ ಅಂತ ಕಾಣುತ್ತೆ. ಕೆಲ್ಸದಲ್ಲಿದ್ದಕ್ಕಿದ್ದಂತೆ ಪ್ರೆಷರ್ ಜಾಸ್ತಿ ಆಗೋದು, ಬಾಸ್ ಜೊತೆ ಸಣ್ಣ ಪುಟ್ಟ ವಿಷಯಕ್ಕೂ ಹೊಂದಾಣಿಕೆ ಆಗದೇ ಇರೋದು, ಆಮೇಲೆ ಈ ಕೆಲ್ಸವೇ ಬೇಡಪ್ಪ ಅಂತ ಅನ್ಸೋ ಯೋಚನೆಗಳು ಜಾಸ್ತಿ ಆಗ್ಬೋದು ಅಂತ ಮಾಹಿತಿ ಹೇಳುತ್ತೆ. ಇಲ್ಲಿ ಸಮಯದ ಮಹತ್ವವನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಗ್ರಹಣದ ಕಾಲವನ್ನ ಯೋಜನೆಗೆ ಸೂಕ್ತ ಕಾರ್ಯಗತಗೊಳಿಸಲು ಅಲ್ಲ ಅಂತಾರೆ. ಈ ವಾಕ್ಯವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅಂದ್ರೆ ನಿಮ್ಮ ಕೆರಿಯರ್ ಬಗ್ಗೆ, ಮುಂದಿನ ದಾರಿ ಬಗ್ಗೆ ಯೋಚನೆ ಮಾಡೋಕೆ, ಪ್ಲಾನ್ ಮಾಡೋಕೆ ಇದು ಬೆಸ್ಟ್ ಟೈಮ್. ಆದ್ರೆ ಆ ಪ್ಲಾನ್ಗಳನ್ನ ತಕ್ಷಣವೇ ಜಾರಿಗೆ ತರಲು ಅಲ್ಲ. ಉದಾಹರಣೆಗೆ, ಕೋಪದಲ್ಲಿ ಕೆಲ್ಸಕ್ಕೆ ರಿಸೈನ್ ಮಾಡೋದು ಅಥವಾ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಹೊಸ ಬಿಸ್ನೆಸ್ ಶುರು ಮಾಡೋದು ಅಪಾಯಕಾರಿ. ಆದ್ರೆ ಒಂದು ವೇಳೆ ಕೆಲ್ಸದ ವಾತಾವರಣವೇ ಸಹಿಸೋಕಾಗದಷ್ಟು ಕೆಟ್ಟದಾಗಿದ್ರೆ, ಪ್ರತಿದಿನ ಅಲ್ಲಿಗೆ ಹೋಗೋದೇ ಒಂದು ಹಿಂಸೆ ಆಗಿದ್ರೆ, ಆಗ್ಲೂ ಸುಮ್ನೆ ಸಹಿಸ್ಕೊಂಡಿರ್ಬೇಕಂತನಾ ವಿಶ್ಲೇಷಣೆ ಅಭಿಪ್ರಾಯ? ಒಳ್ಳೆ ಪ್ರಶ್ನೆ. ಸಹಿಸಕೊಳ್ಳಿ ಅಂತ ಇದರರ್ಥ ಅಲ್ಲ. ಆತುರದ ನಿರ್ಧಾರ ಬೇಡ ಅನ್ನೋದು ಮಾತ್ರ ಇದರರ್ಥ. ಪರಿಸ್ಥಿತಿ ಕೆಟ್ಟದಾಗಿದ್ರೆ ಹೊಸ ಅವಕಾಶಗಳನ್ನ ಹುಡುಕೋಗೆ ಶುರು ಮಾಡಿ. ಇಂಟರ್ವ್ಯೂಗಳ್ಗೆ ತಯಾರಿ ಮಾಡಿ, ನಿಮ್ಮ ರೆಸ್ಯೂಮೆ ಅಪ್ಡೇಟ್ ಮಾಡಿ. ಅಂದ್ರೆ ಹೊರಗೆ ಬರೋ ಯೋಜನೆಯನ್ನ ಸಿದ್ಧಪಡಿಸಿ. ಆದ್ರೆ ಗ್ರಹಣದ ಪ್ರಭಾವ ಕಡಿಮೆ ಆಗೋವರ್ಗೂ, ಅಂದ್ರೆ ಮನಸ್ಸು ಕ್ಲಿಯರ್ ಆಗೋವರ್ಗೂ ಫೈನಲ್ ಸ್ಟೆಪ್ ಇಡಬೇಡಿ. ಜೋರಾಗಿ ಮಳೆ ಬರ್ತಿರುವಾಗ ಹೊಸ ಮನೆಗೆ ಅಡಿಪಾಯ ಹಾಕಲ್ಲ ಅಲ್ವಾ? ಮಳೆ ನಿಂತ ಮೇಲೆ ಹಾಕೋದು ಜಾಣತನ. ಇದು ಬಹಳ ಸ್ಪಷ್ಟವಾಯಿತು. ಮತ್ತು ಕೊನೆಯದಾಗಿ 4ನೇ ಕ್ಷೇತ್ರ, ಹಣಕಾಸು. ಇಲ್ಲೂ ಒಂದು ಇಂಟ್ರೆಸ್ಟಿಂಗ್ ಮಾತು ಹೇಳಿದ್ದಾರೆ. ಈ ಸಮಯದಲ್ಲಿ ಎದುರಾಗೋ ಹಣಕಾಸಿನ ಸವಾಲು ಕೇವಲ ಒಂದು ಸಮಸ್ಯೆ ಅಲ್ಲ, ಬದಲಾಗಿ ಅದೊಂದು ಕಡ್ಡಾಯ ಪಾಠ ಇದ್ದಾಗೆ ಅಂತ. ಇದು ನಮ್ಮನ್ನ ಒಳ್ಳೆಯ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ತಳ್ಳೋ ಒಂದು ಸಿಸ್ಟಮ್. ಇದರ ಬಗ್ಗೆ ಇನ್ನಷ್ಟು ವಿವರಿಸಬಹುದಾ? ಖಂಡಿತ. ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಇದ್ದಕ್ಕಿದ್ದಂತೆ ಜಾಸ್ತಿ ಆಗ್ಬಹುದು. ಹೆಲ್ತ್ಗೋಸ್ಕರ, ಮನೆ ರಿಪೇರಿಗೋಸ್ಕರ ಅಥವಾ ಬೇರೆ ಯಾವುದೋ ಕಾರಣಕ್ಕೆ ಅನಿರೀಕ್ಷಿತವಾಗಿ ಹಣ ಖರ್ಚಾಗಬಹುದು. ಬರಬೇಕಿದ್ದ ಹಣ ಸರಿಯಾದ ಟೈಮ್ಗೆ ಕೈ ಸೇರದೇ ಇರಬಹುದು. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ತುಂಬಾ ಅಗತ್ಯ. ಇದನ್ನೆಲ್ಲ ನೋಡಿದಾಗ ಇದೊಂದು ನಷ್ಟದ ಸಮಯ ಅಂತನ್ಸುತ್ತೆ. ಹೌದು, ಹಾಗೆ ಅನ್ಸುತ್ತೆ. ಆದ್ರೆ ದೊಡ್ಡ ಚಿತ್ರಣವನ್ನ ನೋಡಿದ್ರೆ ಇದು ಹಣದ ಶಿಸ್ತನ್ನು ಕಲಿಸುವ ಕಾಲ. ಹಣದ ಹರಿವು ಸ್ವಲ್ಪ ಕಡಿಮೆ ಆದಾಗ ನಾವು ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕು, ಯಾವುದು ಅನಗತ್ಯ ಖರ್ಚು ಅಂತ ಕಲಿತೀವಿ. ಇದು ನಮ್ಮನ್ನ ಭವಿಷ್ಯಕ್ಕಾಗಿ ಒಂದು ಒಳ್ಳೆ ಬಜೆಟ್ ರೂಪಿಸಲು, ಸೇವಿಂಗ್ಸ್ನ ಮಹತ್ವವನ್ನ ಅರ್ಥ ಮಾಡಿಕೊಳ್ಳಲು ಪ್ರೇರೇಪಿಸುತ್ತೆ. ಒಂಥರ ಇದು ನಮ್ಮ ಆರ್ಥಿಕ ಜಾಗೃತಿಯನ್ನ ಹೆಚ್ಚಿಸೋ ಒಂದು ಪರೀಕ್ಷೆ. ಈ 4 ಕ್ಷೇತ್ರಗಳನ್ನ ನೋಡಿದಾಗ ಇದು ಖಂಡಿತವಾಗಲೂ ಒಂದು ಸವಾಲಿನ ಸಮಯ. ಈ ಪರಿಸ್ಥಿತಿಯನ್ನ ಚೆನ್ನಾಗಿ ಎದುರಿಸೋಕ್ಕೆ ಸ್ಪಷ್ಟವಾಗಿ ಏನು ಮಾಡಬೇಕು ಮತ್ತು ಏನನ್ನು ಮಾಡಬಾರದು ಅನ್ನೋ ಒಂದು ಲಿಸ್ಟನ್ನೇ ಕೊಟ್ಟಿದ್ದಾರೆ. ಮೊದಲು ಮಾಡಬಾರದ ವಿಷಯಗಳ ಬಗ್ಗೆ ಮಾತಾಡೋಣ. ಕೋಪದಲ್ಲಿ ಮಾತಾಡೋದು, ಸಂಬಂಧಗಳನ್ನ ಮುರಿಯೋ ನಿರ್ಧಾರ, ದೊಡ್ಡ ಹಣಕಾಸಿನ ಒಪ್ಪಂದಗಳಿಗೆ ಸೈನ್ ಹಾಕೋದು ಮತ್ತು ಯಾವುದೇ ವಿಷಯದಲ್ಲಿ ಆತುರದ ತೀರ್ಮಾನ, ಇವೆಲ್ಲವನ್ನೂ ಕಟ್ಟುನಿಟ್ಟಾಗಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಹೌದು, ಈ ಲಿಸ್ಟ್ ಬಹಳ ಮುಖ್ಯ. ಯಾಕಂದ್ರೆ ಗ್ರಹಣದ ಟೈಮ್ನಲ್ಲಿ ನಮ್ಮ ಇಮೋಷನ್ಸ್ ಪೀಕ್ನಲ್ಲಿರುತ್ತೆ ಮತ್ತು ಲಾಜಿಕಲ್ ಥಿಂಕಿಂಗ್ ಕಡಿಮೆ ಆಗಿರುತ್ತೆ. ಭಾವಾವೇಶದಲ್ಲೇ ತಗೊಂಡ ನಿರ್ಧಾರಗಳು ಆಮೇಲೆ ತಪ್ಪು ಅಂತ ನಮಗೆ ಅನ್ನಿಸ್ಬೋದು. ಹಾಗಾಗಿ ಈ ಮಾಡಬಾರದ ಪಟ್ಟಿ ಒಂಥರ ನಮ್ಮನ್ನ ನಾವೇ ರಕ್ಷಿಸ್ಕೊಳ್ಳೋ ಒಂದು ಕವಚದ ಹಾಗೆ. ಹಾಗಾದ್ರೆ ಮಾಡಬೇಕಾದದ್ದೇನು? ಮೂಲಗಳು ಸಹನೆಯನ್ನ ಪಾಲಿಸೋದು, ಪ್ರಾರ್ಥನೆ ಅಥವಾ ಧ್ಯಾನ ಮಾಡೋದು, ಭವಿಷ್ಯಕ್ಕಾಗಿ ಯೋಜನೆಗಳನ್ನು ರೂಪಿಸೋದು ಮತ್ತು ಮನಸ್ಸಿಗೆ ಶಾಂತಿ ಕೊಡೋ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋಕೆ ಸಲಹೆ ಕೊಡುತ್ತೆ. ಅಂದ್ರೆ ಸಂಗೀತ ಕೇಳೋದು, ಪುಸ್ತಕ ಓದೋದು, ಪ್ರಕೃತಿಯಲ್ಲಿ ಸಮಯ ಕಳೆಯೋದು, ಈ ರೀತಿ. ಖಂಡಿತ.
ಈ ಮಾಡಬೇಕಾದ ಮತ್ತು ಮಾಡಬಾರದ ಪಟ್ಟಿಯ ಉದ್ದೇಶವೇನು ಅಂದ್ರೆ ಗ್ರಹಣದ ಶಕ್ತಿಯುತ ಅಲೆಯನ್ನು ಎದುರಿಸಿ ಈಜೋ ಬದಲು ಅದರ ಮೇಲೆ ಜಾಣ್ಮೆಯಿಂದ ಸವಾರಿ ಮಾಡೋದು. ಇದು ಭವಿಷ್ಯದ ಯಶಸ್ಸಿಗೆ ಬೇಕಾದ ಮಾನಸಿಕ ಮತ್ತು ಕಾರ್ಯತಂತ್ರದ ಸಿದ್ಧತೆ ಮಾಡಿಕೊಳ್ಳೋಕೆ ಅತ್ಯುತ್ತಮ ಸಮಯ. ಈ ಸವಾಲಿನ ಸಮಯವನ್ನ ಎದುರಿಸಲು ಕೆಲವು ನಿರ್ದಿಷ್ಟ ಪರಿಹಾರಗಳನ್ನು ಸೂಚಿಸಿದ್ದಾರೆ. ಇವುಗಳು ಕೇವಲ ಸಾಂಕೇತಿಕ ಅಲ್ಲ, ಬದಲಾಗಿ ಮನಸ್ಸಿನ ಮೇಲೆ ನೇರ ಪ್ರಭಾವ ಬೀರೋ ಶಕ್ತಿಯುತ ವಿಧಾನಗಳು ಅಂತ ವಿಶ್ಲೇಷಿಸಲಾಗಿದೆ. ಹೌದು, ಮತ್ತು ಗಮನಿಸಿ, ಈ ಎಲ್ಲಾ ಪರಿಹಾರಗಳು ನೇರವಾಗಿ ಕರ್ಕಾಟಕ ರಾಶಿಯ ಅಧಿಪತಿಯಾದ ಚಂದ್ರನಿಗೆ ಸಂಬಂಧಪಟ್ಟಿದ್ದು. ಸಮಸ್ಯೆಯ ಮೂಲ ಎಲ್ಲಿದೆಯೋ ಪರಿಹಾರವು ಅಲ್ಲೇ ಇರುತ್ತೆ ಅನ್ನೋ ತತ್ವದ ಮೇಲೆ ಇವು ನಿಂತಿವೆ. ಮೊದಲನೇದು ಚಂದ್ರ ಶಾಂತಿ. ಇದಕ್ಕಾಗಿ ಪ್ರತಿದಿನ ಓಂ ಚಂದ್ರಾಯ ನಮಃ ಅನ್ನೋ ಮಂತ್ರವನ್ನ 108 ಬಾರಿ ಜಪಿಸೋದು. ಮಂತ್ರದ ವೈಬ್ರೇಷನ್ಸ್ ಮನಸ್ಸನ್ನ ಸ್ಟೇಬಲ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಎರಡನೇದಾಗಿ ಸೋಮವಾರದ ಪೂಜೆ. ಸೋಮವಾರವನ್ನ ಚಂದ್ರನ ದಿನ ಅಂತಾನೆ ಹೇಳ್ತಾರೆ. ಅಂದು ಶಿವನಿಗೆ ಜಲಾಭಿಷೇಕ ಮಾಡೋದು ಮತ್ತು ಬಿಳಿ ಹೂವುಗಳನ್ನ ಅರ್ಪಿಸೋದ್ರಿಂದ ಚಂದ್ರನ ನೆಗೆಟಿವ್ ಪ್ರಭಾವ ಕಡಿಮೆ ಆಗುತ್ತೆ ಅಂತ ಹೇಳಲಾಗಿದೆ. ಶಿವನು ಚಂದ್ರನನ್ನ ತನ್ನ ತಲೆ ಮೇಲೆ ಧರಿಸಿದವನು ಅಲ್ವಾ, ಹಾಗಾಗಿ ಶಿವನ ಆರಾಧನೆ ಚಂದ್ರನನ್ನ ಶಾಂತಗೊಳಿಸುತ್ತೆ. ಮೂರನೇದು ದಾನ. ಹಾಲು, ಅಕ್ಕಿ, ಸಕ್ಕರೆ ಈ ತರಹದ ಬಿಳಿ ವಸ್ತುಗಳನ್ನ ದಾನ ಮಾಡೋದು ಚಂದ್ರನ ಅನುಗ್ರಹಕ್ಕೆ ಕಾರಣವಾಗುತ್ತೆ. ಇದಕ್ಕಿಂತಲೂ ಮುಖ್ಯವಾಗಿ ತಾಯಿ ಅಥವಾ ತಾಯಿಯ ಸಮಾನರಾದ ಹಿರಿಯ ಮಹಿಳೆಯರಿಗೆ ಸಹಾಯ ಮಾಡೋದು, ಅವರು ಸೇವೆ ಮಾಡೋದು ಅತ್ಯುತ್ತಮ ಪರಿಹಾರ. ಯಾಕಂದ್ರೆ ಚಂದ್ರನು ತಾಯಿಯ ಕಾರಕ. ತಾಯಿಯ ಆಶೀರ್ವಾದಕ್ಕಿಂತ ದೊಡ್ಡ ರಕ್ಷೆ ಇನ್ನೊಂದಿಲ್ಲ. ಕೊನೆಯದಾಗಿ ಧಾರಣೆ ಅಂದ್ರೆ ರತ್ನಗಳೆಲ್ಲ ಧರಿಸೋದು. ತಜ್ಞರ ಸಲಹೆ ಮೇಲೆ ಬೆಳ್ಳಿಯ ಉಂಗುರದಲ್ಲಿ ಮುತ್ತನ್ನ ಧರಿಸೋದ್ರಿಂದ ಚಂದ್ರನ ಪಾಸಿಟಿವ್ ಶಕ್ತಿಯನ್ನ ಹೆಚ್ಚಿಸಬಹುದು ಅಂತಾರೆ. ಆದರೆ ಇಲ್ಲಿ ತಜ್ಞರ ಸಲಹೆ ಅತ್ಯಗತ್ಯ ಅಂತ ಸ್ಪಷ್ಟವಾಗಿ ಎಚ್ಚರಿಸಿದ್ದಾರೆ. ಯಾಕಂದ್ರೆ ಪ್ರತಿಯೊಬ್ಬರ ಜಾತಕ ಬೇರೆ ಬೇರೆ ಇರುತ್ತೆ. ಈ ಎಲ್ಲ ಪರಿಹಾರಗಳ ಹಿಂದಿನ ತತ್ವ ಒಂದೇ, ಚಂದ್ರನ ಶಕ್ತಿಯನ್ನ ಬ್ಯಾಲೆನ್ಸ್ ಮಾಡೋದು. ಚಂದ್ರ ಶಾಂತನಾಗಿದ್ರೆ ಮನಸ್ಸು ಶಾಂತವಾಗಿರುತ್ತೆ, ಮನಸ್ಸು ಶಾಂತವಾಗಿದ್ರೆ ಎಂಥದ್ದೇ ದೊಡ್ಡ ಸವಾಲನ್ನ ಧೈರ್ಯವಾಗಿ ಎದುರಿಸಬಹುದು. ಹಾಗಾದ್ರೆ ಈ ಎಲ್ಲದರ ಅರ್ಥವೇನು? ನಾವು ಮನಸ್ಸು, ಸಂಬಂಧ, ವೃತ್ತಿ, ಹಣಕಾಸು ಎಲ್ಲದರ ಮೇಲಿನ ಪರಿಣಾಮ ಚರ್ಚೆ ಮಾಡಿದ್ದೀವಿ. ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತ ನೋಡಿದ್ದೀವಿ. ಪರಿಹಾರಗಳನ್ನೂ ತಿಳ್ಕೊಂಡಿದ್ದೀವಿ. ಈ ವಿಶ್ಲೇಷಣೆಯ ಕೊನೆಯ ಸಂದೇಶ ತುಂಬಾ ಸ್ಪಷ್ಟವಾಗಿದೆ ಮತ್ತು ಧೈರ್ಯ ತುಂಬುವಂಥದ್ದಿದೆ. ಈ ಫೆಬ್ರವರಿ ಗ್ರಹಣ ಕರ್ಕಾಟಕ ರಾಶಿಯವರನ್ನ ಭಯಪಡಿಸೋಕ್ ಬರ್ತಿಲ್ಲ. ಖಂಡಿತ ಇಲ್ಲ. ಇದು ಒಳಶಕ್ತಿಯನ್ನ ಎಚ್ಚರಿಸಲು ಬರ್ತಿದೆ. ಪ್ರತಿಯೊಂದು ಸವಾಲು ಒಂದು ಅವಕಾಶವನ್ನ ಹೊತ್ತು ತರುತ್ತೆ. ತಾಳ್ಮೆ, ಜಾಗೃತಿ ಮತ್ತು ಸರಿಯಾದ ದೃಷ್ಟಿಕೋನ ಇಟ್ಕೊಂಡ್ರೆ ಈ ಸಮಯ ಜೀವನಕ್ಕೆ ಒಂದು ಹೊಸ ಕ್ಲಾರಿಟಿ ಮತ್ತು ಡೈರೆಕ್ಷನ್ ಕೊಡಬಲ್ಲದು ಅನ್ನೋದೇ ಇದರ ತಿರುಳು. ಇದು ನಮ್ಮ ಜೀವನದಲ್ಲಿ ಯಾವುದು ನಿಜವಾಗಿಯೂ ಮುಖ್ಯ ಮತ್ತು ಯಾವುದು ಕೇವಲ ಭಾರ ಅನ್ನೋದನ್ನ ತೋರ್ಸೋ ಕನ್ನಡಿ ಹಾಗೆ ಕೆಲಸ ಮಾಡುತ್ತೆ. ಅಂದ್ರೆ ಇದು ಒಂಥರ ಜೀವನದ ರೀಸೆಟ್ ಬಟನ್ ಒತ್ತಿದ ಹಾಗೆ. ಹಳೆ ಫೈಲ್ಗಳನ್ನ ಡಿಲೀಟ್ ಮಾಡಿ ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಮಾಡೋ ಅವಕಾಶ. ನಿಖರವಾಗಿ ಹಳೆಯದನ್ನ ಕೈಬಿಟ್ಟು ಹೊಸದಕ್ಕೆ ಜಾಗ ಮಾಡಿಕೊಡೋ ಒಂದು ಪ್ರಕ್ರಿಯೆ. ಇದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಗ್ರಹಣದ ಪ್ರಭಾವ ಮುಗಿದ್ಮೇಲೆ ನಾವು ಹೆಚ್ಚು ಸ್ಪಷ್ಟತೆ, ಆತ್ಮವಿಶ್ವಾಸ ಮತ್ತು ಹೊಸ ಹುರುಪಿನಿಂದ ಮುಂದೆ ಹೋಗಬಹುದು. ಈ ಚರ್ಚೆಯನ್ನ ಮುಗಿಸೋ ಮೊದಲು ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಕೇಳಿ. ಗ್ರಹಣದ ಈ ಕಾಲ ಹಳೆಯ ನೋವುಗಳು, ಅಭ್ಯಾಸಗಳು, ಭಯಗಳನ್ನೆಲ್ಲ ಮೇಲಕ್ಕೆ ತರುತ್ತೆ ಅಂತ ನಾವು ಮಾತಾಡಿದ್ವಿ. ಇವುಗಳಿಗೆ ಕೇವಲ ಪ್ರತಿಕ್ರಿಯಿಸಿ ಅಸಹಾಯಕತೆ ಅನುಭವಿಸೋ ಬದಲು ಈ ಪರಿವರ್ತನೆಯ ಶಕ್ತಿಯನ್ನ ಒಂದು ಸಾಧನವಾಗಿ ಬಳಸ್ಕೊಂಡು ನಮ್ಮ ಜೀವನದಿಂದ ಯಾವ ಒಂದು ಹಳೆಯ ನಂಬಿಕೆಯನ್ನ ಅಥವಾ ಅಭ್ಯಾಸವನ್ನ ಪ್ರಜ್ಞಾಪೂರ್ವಕವಾಗಿ ಮತ್ತು ಶಾಶ್ವತವಾಗಿ ಕೈಬಿಡಲು ಆಯ್ಕೆ ಮಾಡಿಕೊಳ್ಳಬಹುದು. ಗ್ರಹಣ ಅಂದ್ರೆ ಸೂರ್ಯ, ಚಂದ್ರ, ಭೂಮಿ ಒಂದೇ ಲೈನ್ನಲ್ಲಿ ಬರೋದು ಅಂತ ನಿಮ್ಗೆಲ್ಲ ಗೊತ್ತು. ಹೌದು, ಅದು ವೈಜ್ಞಾನಿಕ ವಿವರಣೆ. ಆದ್ರೆ ಜ್ಯೋತಿಷ್ಯದಲ್ಲಿ ಗ್ರಹಣ ಋತು ಅಂತ ಒಂದು ಕಾನ್ಸೆಪ್ಟ್ ಇದೆ. ಮೂಲದಲ್ಲಿ ಹೇಳಿರೋ ಪ್ರಕಾರ ಸೂರ್ಯ ರಾಹುಕೇತು ಅಕ್ಷದ ಹತ್ರ ಬಂದಾಗ ಗ್ರಹಣ ಆಗುತ್ತೆ ಅಂತ. ಈ ರಾಹುಕೇತು ಅಕ್ಷ ಅಂದ್ರೆ ಏನು? ಅದನ್ನ ಕರ್ಮದ ಅಕ್ಷ ಅಂತ ಯಾಕೆ ಕರೀತಾರೆ? ಅದು ಸ್ವಲ್ಪ ಗೊಂದಲ ಅನ್ಸ್ಬಹುದು. ಖಂಡಿತ. ಅದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹೀಗೆ ಯೋಚಿಸಿ. ಹೇಳಿ. ನಮ್ಮ ಜೀವನ ಅನ್ನೋದು ಒಂದು ದೊಡ್ಡ ಹೈವೇ ಇದ್ದ ಹಾಗೆ. ಈ ರಾಹುಕೇತುಗಳು ಆ ಹೈವೇ ಮೇಲಿರೋ 2 ಕಣ್ಣಿಗೆ ಕಾಣದ ಟೋಲ್ ಗೇಟ್ಗಳು. ಓ, ಟೋಲ್ ಗೇಟ್ಸ್. ಇಂಟ್ರೆಸ್ಟಿಂಗ್. ಹೌದು. ಒಂದು ಗೇಟ್ ನಮ್ಮ ಹಿಂದಿನ ಜನ್ಮದ ಅಥವಾ ಈ ಜನ್ಮದ ಹಳೆಯ ಕರ್ಮಗಳಿಗೆ ಸಂಬಂಧಿಸಿದ್ದು, ಇನ್ನೊಂದು ನಮ್ಮ ಭವಿಷ್ಯದ ದಾರಿಗೆ. ಓಕೆ. ಗ್ರಹಣದ ಸಮಯದಲ್ಲಿ ಈ 2 ಗೇಟ್ಗಳು ಒಂದೇ ಸಾರಿ ಆಕ್ಟಿವೇಟ್ ಆಗುತ್ತೆ.
ಆಗ ನಾವು ಹಳೆಯ ಲೆಕ್ಕಾಚಾರಗಳನ್ನ ಚುಕ್ತಾ ಮಾಡ್ಲೇಬೇಕಾಗತ್ತೆ. ಮತ್ತು ಹೊಸ ದಾರಿಯಲ್ಲಿ ಹೋಗಕ್ಕೆ ನಮ್ಮನ್ನ ಪ್ರೇರೇಪಿಸುತ್ತವೆ. ಅದಕ್ಕೆ ಈ ಸಮಯದಲ್ಲಿ ಅನಿರೀಕ್ಷಿತ ಘಟನೆಗಳು, ಜೀವನದ ದಿಕ್ಕೇ ಬದಲಾಗೋ ಹಾಗೆ ಆಲೋಚನೆಗಳು ಬರೋದು ಹೆಚ್ಚು. ಅಂದ್ರೆ ಹಳೆಯ ಅಧ್ಯಾಯವನ್ನ ಬಲವಂತವಾಗಿ ಮುಗಿಸಿ ಹೊಸ ಪುಟ ತಿರಿಯುವಂತೆ ಮಾಡುವ ಸಮಯ ಅಂತನಾ? ಎಕ್ಸಾಕ್ಟ್ಲಿ ಅದೇ. ವಾ, ಆ ಟೋಲ್ಗೇಟ್ ಅನ್ನೋ ಹೋಲಿಕೆ ವಿಷಯವನ್ನ ಬಹಳ ಸ್ಪಷ್ಟಪಡಿಸುತ್ತೆ. ಸರಿ, ಈ ಗ್ರಹಣದ ಚರ್ಚೆಯಲ್ಲಿ ಬೇರೆ ಎಲ್ಲ ರಾಶಿಗಳಿಗಿಂತ ಕರ್ಕಾಟಕ ರಾಶಿಗೆ ಯಾಕಿಷ್ಟು ಫೋಕಸ್? ಒಂದು ನಿಮಿಷ, ಬೇರೆ ರಾಶಿಗಳಿಗೂ ಅಧಿಪತಿ ಗ್ರಹಗಳಿರುತ್ತಲ್ವಾ? ಶನಿಗೆ, ಗುರುವಿಗೆ. ಹಾಗಿದ್ದ ಮೇಲೆ ಚಂದ್ರನ ಅಧಿಪತ್ಯತೆಯ ಕರ್ಕಾಟಕಕ್ಕೆ ಮಾತ್ರ ಯಾಕಿಷ್ಟು ಪ್ರಾಮುಖ್ಯತೆ? ಒಳ್ಳೆ ಪ್ರಶ್ನೆ. ಚಂದ್ರನ ಸ್ವಭಾವದಲ್ಲೇನಾದ್ರೂ ವಿಶೇಷವಿದೆಯಾ ಈ ಗ್ರಹಣದ ಶಕ್ತಿಯನ್ನ ಅಷ್ಟೊಂದು ಸೆಳೆಯೋ ಹಾಗೆ? ಅತ್ಯುತ್ತಮ ಪ್ರಶ್ನೆ. ಇದರ ಹಿಂದಿನ ಕಾರಣ ಬಹಳ ಆಳವಾಗಿದೆ. ಉಳಿದ ಗ್ರಹಗಳಿಗೆ ಹೋಲಿಸಿದ್ರೆ ಚಂದ್ರ ಅತಿ ವೇಗವಾಗಿ ಚಲಿಸೋ ಗ್ರಹ. ಹೌದು. ಮತ್ತು ನಮ್ಮ ಮನಸ್ಸಿಗೆ, ನಮ್ಮ ಭಾವನೆಗಳಿಗೆ ನೇರ ಕಾರಕ. ಸೂರ್ಯ ನಮ್ಮ ಆತ್ಮವನ್ನು ಪ್ರತಿನಿಧಿಸಿದ್ರೆ ಚಂದ್ರ ನಮ್ಮ ಮನಸ್ಸನ್ನ ಪ್ರತಿನಿಧಿಸ್ತಾನೆ. ಸರಿ. ಕರ್ಕಾಟಕ ರಾಶಿಯ ಅಧಿಪತಿಯೇ ಚಂದ್ರ. ಹಾಗಾಗಿ ಚಂದ್ರನ ಮೇಲೆ ಗ್ರಹಣದ ಪ್ರಭಾವ ಆದಾಗ ಅದು ನೇರವಾಗಿ ಕರ್ಕಾಟಕ ರಾಶಿಯವರ ಮನಸ್ಸಿನ ಮೇಲೆ, ಅವರ ಭಾವನೆಗಳ ಮೇಲೆ, ಅವರ ಆಂತರಿಕ ಸ್ಥಿರತೆಯ ಮೇಲೆ ಪರಿಣಾಮ ಬೀರುತ್ತೆ. ಕರೆಕ್ಟ್. ಇದನ್ನ ಹೀಗೆ ಹೇಳ್ಬೋದು, ಬೇರೆಯವರಿಗೆ ಮಳೆ ಬಂದ್ರೆ ಕರ್ಕಾಟಕ ರಾಶಿಯವರ ಮನೆ ಒಳಗೇ ಮಳೆ ಬಂದಾಗತ್ತೆ. ಓ, ಯಾಕಂದ್ರೆ ಅವರ ಅಸ್ತಿತ್ವದ ಕೇಂದ್ರವೇ ಭಾವನೆಗಳು ಮತ್ತು ಮನಸ್ಸು. ಹೌದು, ನೀವು ಸರಿಯಾಗಿ ಹೇಳಿದ್ರಿ. ಓಕೆ, ಹಾಗಾದ್ರೆ ಅವರ ಮನೆ ಒಳಗೆ ಮಳೆ ಬಂದ್ರೆ ಜೀವನದ ಯಾವೆಲ್ಲ ಭಾಗಗಳು ಒದ್ದೆ ಆಗ್ಬಹುದು? ಅಂದ್ರೆ ಈ ಗ್ರಹಣ ಕರ್ಕಾಟಕ ರಾಶಿಯವರ ಜೀವನದ ಪ್ರಮುಖ ಕ್ಷೇತ್ರಗಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು? ಮೂರದಲ್ಲಿ ಮನಸ್ಸು, ಕುಟುಂಬ, ಉದ್ಯೋಗ ಮತ್ತೆ ಹಣಕಾಸು ಅಂತ 4 ಮುಖ್ಯ ಭಾಗಗಳ ಬಗ್ಗೆ ವಿವರಗಳಿವೆ. ಮೊದಲಿಗ ಮನಸ್ಸಿನಿಂದನೇ ಶುರು ಮಾಡೋಣ. ಮನಸ್ಸಿನ ಮೇಲೆ ಇದರ ಪರಿಣಾಮ ಅತ್ಯಂತ ಸೂಕ್ಷ್ಮ ಹಾಗೂ ತೀವ್ರವಾಗಿರುತ್ತೆ. ಈ ಸಮಯದಲ್ಲಿ ಯಾವಾಗ್ಲೂ ಮರೆತು ಹೋದ ಹಳೆಯ ನೆನಪುಗಳು, ನೋವುಗಳು ಇದ್ದಕ್ಕಿದ್ದಂತೆ ಮೇಲೆದ್ದು ಬರಬಹುದು. ಚಿಕ್ಕ ವಯಸ್ಸಿನಲ್ಲಿ ಆದ ಯಾವುದೋ ಘಟನೆ ಅಥವಾ ಮುಗಿದು ಹೋದ ಸಂಬಂಧದ ನೆನಪು, ಈ ರೀತಿ. ಹೌದು, ಅದೇ ರೀತಿ. ಬಹಳ ಕಾಲದಿಂದ ಅದುಮಿಟ್ಟ ಭಾವನೆಗಳು ಜಾಗೃತಗೊಳ್ತವೆ. ಇದರಿಂದಾಗಿ ಒಂಟಿಯಾಗಿರ್ಬೇಕು ಅಂತನ್ಸುತ್ತೆ. ಮೂಲದಲ್ಲಿ ಇದನ್ನ ಆತ್ಮಶುದ್ಧಿ ಪ್ರಕ್ರಿಯೆ ಅಂತ ಕರೆದಿದ್ದಾರೆ. ಅಂದ್ರೆ ನಮ್ಮ ಮನಸ್ಸಿನ ಆಳದಲ್ಲಿ ಜಮೆ ಹೋದ ಕಸವನ್ನ ಹೊರಹಾಕೋಕೆ ಪ್ರಕೃತಿಯೇ ಮಾಡಿಕೊಡೋ ಒಂದು ವ್ಯವಸ್ಥೆ ಇದು. ಇದನ್ನ ನೋಡಿ ಭಯಪಡಬಾರ್ದು, ಬದಲಿಗೆ ಅದನ್ನ ಎದುರಿಸಬೇಕು ಅಂತನಾ? ಖಂಡಿತ. ಶುದ್ಧಿಯಾಗಲು ಇದೊಂದು ಅವಕಾಶ ಅಂತ ತಿಳಿಬೇಕು. ಧ್ಯಾನ, ಮೌನ ಇದಕ್ಕೆಲ್ಲ ಅತ್ಯುತ್ತಮ ಔಷಧಿ. ಈ ಆಂತರಿಕ ಸಂಘರ್ಷಗಳು ನಮ್ಮೊಳಗೆ ಮಾತ್ರ ಉಳಿಯೋದಿಲ್ಲ ಅಲ್ವಾ? ಅದು ಖಂಡಿತ ನಮ್ಮ ಆಪ್ತರ ಮೇಲೆ, ನಮ್ಮ ಕುಟುಂಬದ ಮೇಲೆ ಪ್ರಭಾವ ಬೀರಲೇಬೇಕು. ಖಂಡಿತವಾಗಿಯೂ. ಮೂಲದಲ್ಲಿ ಇದರ ಬಗ್ಗೆ ಏನ್ ಹೇಳಲಾಗಿದೆ? ಸಂಬಂಧಗಳಲ್ಲಿ ಎಚ್ಚರಿಕೆ ಬೇಕಾ? ಖಂಡಿತವಾಗಿಯೂ ಬೇಕು. ಮನೆಯನ್ನ ಒಂದು ದೋಣಿ ಅಂತ ಅಂದ್ಕೊಳ್ಳಿ. ಓಕೆ. ಸಾಮಾನ್ಯವಾಗಿ ಎಲ್ರೂ ಒಂದೇ ತಾಳದಲ್ಲಿ ಹುಟ್ಟು ಹಾಕ್ತಾರೆ. ಆದ್ರೆ ಈ ಗ್ರಹಣದ ಸಮಯದಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ದಿಕ್ಕಿಗೆ ಹುಟ್ಟು ಹಾಕೋಕೆ ಶುರು ಮಾಡದ ಹಾಗೆ ಭಾಸವಾಗಬಹುದು. ಅಂದ್ರೆ ಕಮ್ಯುನಿಕೇಷನ್ ಗ್ಯಾಪ್. ಹೌದು. ಪತಿ ಪತ್ನಿಯರ ನಡುವೆ ಸಣ್ಣ ವಿಷಯಕ್ಕೆ ದೊಡ್ಡ ತಪ್ಪು ತಿಳುವಳಿಕೆ ಹುಟ್ಟುಗೊಳ್ಬಹುದು. ಮಾತಿನಲ್ಲಿ ಹಿಡಿತ ತಪ್ಪಬಹುದು. ತಾಯಿ ಅಥವಾ ಮನೆಯ ಹಿರಿಯರ ಆರೋಗ್ಯನ ಬಗ್ಗೆ ಚಿಂತೆ ಹೆಚ್ಚಾಗಬಹುದು. ಇಲ್ಲಿ ಮೂಲದಲ್ಲಿ ಒಂದು ಅದ್ಭುತ ಸಲಹೆ ಇದೆ. ಏನದು? ಮಾತು ಕಡಿಮೆ, ಸಹನೆ ಹೆಚ್ಚು. ಆದ್ರೆ ಕೆಲವು ಸಂದರ್ಭಗಳಲ್ಲಿ ಮಾತನಾಡದೆ ಸುಮ್ಮನಿದ್ರೆ ತಪ್ಪು ತಿಳುವಳಿಕೆ ಇನ್ನಷ್ಟು ಹೆಚ್ಚಾಗೋದಿಲ್ವೇ? ಖಂಡಿತ. ಮೌನ ಯಾವಾಗ ಸರಿ, ಯಾವಾಗ ತಪ್ಪು ಅಂತ ಮೂಲದಲ್ಲಿ ಏನಾದ್ರೂ ಸೂಚನೆ ಇದೆಯಾ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಇಲ್ಲಿ ಹೇಳಿರೋ ಮಾತು ಕಡಿಮೆ ಅಂದ್ರೆ ಸಂವಹನವನ್ನೇ ನಿಲ್ಸಿ ಅಂತ ಅಲ್ಲ. ಓ, ಬದಲಿಗೆ ಭಾವನಾತ್ಮಕ ಆವೇಶದಲ್ಲಿ ಮಾತಾಡೋದನ್ನ ಕಡಿಮೆ ಮಾಡಿ ಅಂತ. ಅಂದ್ರೆ ಕೋಪದಲ್ಲಿ, ದುಃಖದಲ್ಲಿ ಅಥವಾ ಹತಾಶೆಯಲ್ಲಿ ಮಾತಾಡೋದು ಬೇಡ. ಹೌದು, ಶಾಂತರಾದ ಮೇಲೆ ಮಾತಾಡಿ ಅನ್ನೋದು ಇದರ ಅರ್ಥ. ಈ ಸಮಯದಲ್ಲಿ ದೀರ್ಘಕಾಲದಿಂದ ಬಗೆಹರಿಯದ ಕೌಟುಂಬಿಕ ಸಮಸ್ಯೆಗಳಿಗೆ ಒಂದು ಸ್ಪಷ್ಟ ಪರಿಹಾರ ಸಿಗೋ ಸಾಧ್ಯತೆಯೂ ಇದೆ. ಓ, ಹಾಗಾ? ಆದ್ರೆ ಅದಕ್ಕೆ ತಾಳ್ಮೆ ಮತ್ತು ಸರಿಯಾದ ಸಮಯ ನೋಡಿ ಮಾತಾಡೋದು ಅತ್ಯಗತ್ಯ. ಆವೇಶದ ಮಾತು ಸಂಬಂಧವನ್ನ ಮುರಿಯಬಹುದು, ಆದ್ರೆ ವಿವೇಕದ ಮೌನ ಮತ್ತು ಮಾತು ಸಂಬಂಧವನ್ನ ಉಳಿಸಬಹುದು. ಅರ್ಥಾಯ್ತು. ಈ ಮಾನಸಿಕ ಮತ್ತು ಕೌಟುಂಬಿಕ ಒತ್ತಡ ಸಹಜವಾಗಿ ನಮ್ಮ ವೃತ್ತಿಜೀವನದ ಮೇಲೂ ಪರಿಣಾಮ ಬೀರುತ್ತೆ. ಹೌದು, ಖಂಡಿತ. ಕೆಲಸದ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿರಬಹುದು?
ಹೌದು, ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿದೆ. ವೃತ್ತಿ ಜೀವನದಲ್ಲಿ ಇದು ಸ್ವಲ್ಪ ಪರೀಕ್ಷೆಯ ಕಾಲ. ಮೇಲಧಿಕಾರಿಗಳ ಜೊತೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು, ಹ್ಮ್ ಕೆಲಸದಲ್ಲಿ ತೃಪ್ತಿ ಇಲ್ಲದಿರೋದು ಅಥವಾ ಇದ್ದಕ್ಕಿದ್ದಂತೆ ಕೆಲಸ ಬದಲಾಯಿಸಬೇಕು ಅನ್ನೋ ತೀವ್ರವಾದ ಆಲೋಚನೆಗಳು ಬರಬಹುದು. ಹ್ಮ್ ಆದ್ರೆ ಇಲ್ಲಿ ಒಂದು ಕುತೂಹಲಕಾರಿ ವಿಷಯವಿದೆ. ಇದು ಕೇವಲ ಕೆಲಸದ ಮೇಲಿನ ಅಸಮಾಧಾನವಲ್ಲ. ಹಾಗಾದ್ರೆ ಕರ್ಕಾಟಕ ರಾಶಿಯವರ ಮೂಲ ಸ್ವಭಾವ ಇದೆಯಲ್ಲ, ಹ್ಮ್. ಸುರಕ್ಷತೆ ಮತ್ತು ಪೋಷಣೆ, ಹ್ಮ್. ಅದಕ್ಕೆ ಈ ಗ್ರಹಣ ನೇರವಾಗಿ ಸವಾಲ್ ಹಾಕುತ್ತೆ. ಓ ಹಾಗಾಗಿ ಅವರು ತಮ್ಮ ಕೆಲಸ ತಮಗೆ ಆರ್ಥಿಕ ಮತ್ತು ಭಾವನಾತ್ಮಕ ಸುರಕ್ಷತೆ ನೀಡ್ತಾ ಇದೆಯಾ ಅಂತ ಸಬ್ಕಾನ್ಷಿಯಸ್ಲಿ ಪ್ರಶ್ನಿಸೋಕೆ ಶುರು ಮಾಡ್ತಾರೆ. ಆ ಕಾರಣಕ್ಕೆ ಕೆಲಸ ಬದಲಾಯಿಸುವ ಯೋಚನೆ ಬರೋದು ಬಾಸ್ ಜೊತೆಗಿನ ಕಿರಿಕಿರಿ ಕಾರಣ ಅಲ್ಲ. ಎಕ್ಸಾಕ್ಟ್ಲಿ. ಅದರ ಮೂಲ ಆಳವಾದ ಅಸುರಕ್ಷಿತೆಯ ಭಾವನೆ. ಅಂದ್ರೆ ಗ್ರಹಣದ ಪ್ರಭಾವದಲ್ಲೂ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮ ಭಾವನೆಗಳಿಂದ ಪ್ರೇರಿತವಾಗಿರುತ್ತವೆ ಹೊರತು ವಾಸ್ತವದ ಗ್ರಹಿಕೆಯಿಂದಲ್ಲ ಅಂತ ನಮ್ಮ ಮೂಲದ ಅಭಿಪ್ರಾಯವೇ. ಖಂಡಿತವಾಗಿ. ಅದಕ್ಕಾಗಿಯೇ ಮೂಲದಲ್ಲಿ ಬಹಳ ಸ್ಪಷ್ಟವಾಗಿ ಎಚ್ಚರಿಸಿದ್ದಾರೆ. ಏನಂತ? ಗ್ರಹಣದ ಸಮಯದಲ್ಲಿ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳೇಬಾರ್ದು. ಇದ್ದಕ್ಕಿದ್ದಂತೆ ಕೆಲಸಕ್ಕೆ ರಾಜೀನಾಮೆ ಕೊಡೋದು, ದೊಡ್ಡ ಪ್ರಾಜೆಕ್ಟ್ನಿಂದ ಹೊರಬರೋದು, ಇವೆಲ್ಲ ಅಪಾಯಕಾರಿ. ಹಾಗಾದ್ರೆ ಏನ್ ಮಾಡಬೇಕು? ಈ ಕಾಲವು ಯೋಜನೆಗೆ ಸೂಕ್ತ, ಕಾರ್ಯಗತಗೊಳಿಸಲು ಅಲ್ಲ. ಪ್ಲಾನ್ ಮಾಡೋಕ್ ಸರಿ, ಆಕ್ಷನ್ ತಗೊಳ್ಳೋಕಲ್ಲ. ಹೌದು, ನಿಮ್ಮ ಮುಂದಿನ ವೃತ್ತಿ ಬದುಕಿನ ಬಗ್ಗೆ ಯೋಚಿಸಿ, ಪ್ಲಾನ್ ಮಾಡಿ, ರಿಸರ್ಚ್ ಮಾಡಿ. ಆದ್ರೆ ಆಕ್ಷನ್ ತಗೊಳ್ಳೋಕೆ ಗ್ರಹಣದ ಪ್ರಭಾವ ಕಡಿಮೆ ಆಗೋವರೆಗೆ ಕಾಯೋದು ಬಹಳ ಉತ್ತಮ. ಸರಿ, ಈ ಕೆಲಸದ ಒತ್ತಡ, ಅಸುರಕ್ಷಿತ ಭಾವನೆ ಇದೆಲ್ಲವನ್ನು ನಿಭಾಯಿಸೋಕೆ ಕೆಲವರು ಹಣವನ್ನ ಬಳಸ್ತಾರೆ. ಅಂದ್ರೆ ಸ್ಟ್ರೆಸ್ ಶಾಪಿಂಗ್ ಮಾಡೋದು. ಹಾಗಾದ್ರೆ ಹಣಕಾಸಿನ ವಿಷಯದಲ್ಲೂ ಎಚ್ಚರಿಕೆ ಅಗತ್ಯವಾ? ನೀವು ಸರಿಯಾದ ಪಾಯಿಂಟ್ ಹಿಡಿದಿರಿ. ಹಣಕಾಸಿನ ಮೇಲೆ ಇದರ ನೇರ ಪರಿಣಾಮವಿದೆ. ಹೇಗೆ? ಒಂದು ಕಡೆ ಬರಬೇಕಾಗಿದ್ದ ಹಣ ತಡವಾಗಬಹುದು ಅಥವಾ ನಿಂತೋಗಬಹುದು. ಇನ್ನೊಂದು ಕಡೆ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋಕೆ ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು. ಹೌದು, ಭಾವನಾತ್ಮಕವಾಗಿ ದುರ್ಬಲರಾದಾಗ. ಹೌದು, ನಾವು ದುಬಾರಿ ವಸ್ತುಗಳನ್ನ ಕೊಂಡು ಸಮಾಧಾನ ಪಡ್ಕೊಳ್ಳೋಕೆ ಪ್ರಯತ್ನಿಸ್ತೀವಿ. ಸಾಲ ಕೊಡುವಾಗ, ತೆಗೆದುಕೊಳ್ಳುವಾಗ ಅಥವಾ ಹೂಡಿಕೆ ಮಾಡುವಾಗ ದುಪ್ಪಟ್ಟೆಚ್ಚರಿಕೆ ಬೇಕು. ಹಾಗಾದ್ರೆ ಇದನ್ನ ನಷ್ಟ ಅಂತ ನೋಡ್ಬೇಕಾ? ಇಲ್ಲ, ಮೂಲದಲ್ಲಿ ಇದನ್ನ ನಷ್ಟ ಅಂತ ನೋಡ್ಬೇಡಿ, ಹಣದ ಶಿಸ್ತು ಕಲಿಸುವ ಪಾಠ ಅಂತ ನೋಡಿ ಎನ್ನಲಾಗಿದೆ. ಈ ಸಮಯದಲ್ಲಿ ನಿಮ್ಮ ಬಜೆಟ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ. ಹಣಕಾಸಿನ ಶಿಸ್ತನ್ನ ಅಳವಡಿಸ್ಕೊಳ್ಳೋಕೆ ಇದೊಂದು ಒಳ್ಳೆಯ ಅವಕಾಶ. ಓಕೆ, ಈ ಎಲ್ಲಾ ಪ್ರಭಾವಗಳನ್ನ ಕೇಳಿದ ಮೇಲೆ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಅನ್ನೋದರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಬೇಕು. ಖಂಡಿತ. ಮೂಲದಲ್ಲಿ ಮಾಡಬಾರದ ವಿಷಯಗಳ ಒಂದು ಪಟ್ಟಿಯನ್ನೇ ಕೊಟ್ಟಿದ್ದಾರೆ. ಕೋಪದಲ್ಲಿ ಮಾತಾಡೋದು, ಸಂಬಂಧ ಮುರಿಯೋ ನಿರ್ಧಾರ, ದೊಡ್ಡ ಹಣಕಾಸಿನ ಒಪ್ಪಂದ, ನಕಾರಾತ್ಮಕ ಜನರ ಜೊತೆ ಬೆರೆಯೋದು. ಹೌದು, ಮತ್ತು ಯಾವುದೇ ರೀತಿಯ ಆತುರದ ತೀರ್ಮಾನಗಳನ್ನ ಸಂಪೂರ್ಣವಾಗಿ ತಪ್ಪಿಸಬೇಕು. ಹೌದು, ಆ ಪಟ್ಟಿ ಬಹಳ ಮುಖ್ಯ. ಅದಕ್ಕೆ ಪೂರಕವಾಗಿ ಏನು ಮಾಡಬಹುದು ಅನ್ನೋದನ್ನು ನೋಡೋಣ. ಹೇಳಿ. ಮೊದಲನೆಯದಾಗಿ ಸಹನೆ. ಇದು ಕೇವಲ ಒಂದು ಪದವಲ್ಲ, ಈ ಸಮಯದ ದೊಡ್ಡ ಮಂತ್ರ. ಎರಡನೆಯದಾಗಿ ಪ್ರಾರ್ಥನೆ ಅಥವಾ ಧ್ಯಾನದಂಥ ಆಧ್ಯಾತ್ಮಿಕ ಚಟುವಟಿಕೆಗಳು ಮನಸ್ಸಿಗೆ ಸ್ಥಿರತೆ ಕೊಡುತ್ತೆ. ಮೂರನೆಯದಾಗಿ ಭವಿಷ್ಯಕ್ಕಾಗಿ ಯೋಜನೆ ರೂಪಿಸೋದು. ಬರೆಯೋದು ಅಲ್ವಾ? ಹೌದು, ಬರವಣಿಗೆಯಲ್ಲಿ ನಿಮ್ಮ ಗುರಿಗಳನ್ನ, ಆಲೋಚನೆಗಳನ್ನ ಬರೆದಿಡೋದು ಗೊಂದಲವನ್ನ ಕಡಿಮೆ ಮಾಡುತ್ತೆ. ನಾಲ್ಕನೆಯದಾಗಿ ಹಿರಿಯರ ಆಶೀರ್ವಾದ ಪಡೆಯೋದು. ಅವರ ಅನುಭವದ ಮಾತುಗಳು ನಮ್ಗೆ ಧೈರ್ಯ ತುಂಬುತ್ತೆ. ಒಟ್ಟಿನಲ್ಲಿ ಇದು ಸಿದ್ಧತೆ ಕಾಲ. ಕರೆಕ್ಟ್. ಮುಂಬರುವ ಒಳ್ಳೆಯ ದಿನಗಳಿಗಾಗಿ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋ, ನಮ್ಮನ್ನು ನಾವು ರೀಚಾರ್ಜ್ ಮಾಡ್ಕೊಳ್ಳೋ ಸಮಯವಿದು. ಈ ಸಿದ್ಧತೆಯ ಸಮಯದಲ್ಲಿ ನಮಗೆ ಸಹಾಯ ಮಾಡೋಕೆ ಮೂಲದಲ್ಲಿ ಕೆಲವು ಶಕ್ತಿಶಾಲಿ ಪರಿಹಾರ ಕ್ರಮಗಳನ್ನು ನೀಡಲಾಗಿದೆ. ಹೌದು, ಇವು ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ಸಹಾಯ ಮಾಡಬಹುದು ಅಂತ ಹೇಳಲಾಗಿದೆ. ಅವುಗಳ ಬಗ್ಗೆ ಸ್ವಲ್ಪ ವಿವರಿಸೋಣ. ಖಂಡಿತ. ಈ ಪರಿಹಾರಗಳು ಗ್ರಹಣದ ಋಣಾತ್ಮಕ ಪ್ರಭಾವವನ್ನ ಕಡಿಮೆ ಮಾಡಿ ನಮ್ಮ ಮನೋಬಲವನ್ನ ಹೆಚ್ಚಿಸ್ತವೆ. ಮೊದಲನೆಯದು ಚಂದ್ರಶಾಂತಿ. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರನಾಗಿರೋದ್ರಿಂದ ಅವನನ್ನ ಶಾಂತಗೊಳಿಸೋದು ಮುಖ್ಯ. ಇದಕ್ಕಾಗಿ ಪ್ರತಿದಿನ ಓಂ ಚಂದ್ರಾಯ ನಮಃ ಮಂತ್ರವನ್ನ 108 ಬಾರಿ ಜಪಿಸೋದು ಉತ್ತಮ. ಸರಿ. ಎರಡನೆಯದು ಸೋಮವಾರದ ಪೂಜೆ. ಸೋಮವಾರ ಚಂದ್ರನಿಗೆ ಮತ್ತು ಚಂದ್ರನನ್ನ ತನ್ನ ಶಿರದ ಮೇಲೆ ಧರಿಸಿರೋ ಶಿವನಿಗೆ ಪ್ರಿಯವಾದ ದಿನ. ಅಂದು ಶಿವನಿಗೆ ಜಲಾಭಿಷೇಕ ಮಾಡೋದು ಮತ್ತು ಬಿಳಿ ಹೂವುಗಳನ್ನ ಅರ್ಪಿಸೋದು ಬಹಳ ಶುಭಕರ. ಮೂರನೇದು ದಾನದ ಬಗ್ಗೆ ಹೇಳಿದ್ರಲ್ಲ? ಹೌದು. ಚಂದ್ರನು ತಾಯಿ ಮತ್ತು ಪೋಷಣೆಯ ಕಾರಕ.
ಹಾಗಾಗಿ ಹಾಲು, ಅಕ್ಕಿ, ಸಕ್ಕರೆಯಂತಹ ಬಿಳಿ ವಸ್ತುಗಳನ್ನ ಅಗತ್ಯವಿರೋರಿಗೆ ದಾನ ಮಾಡೋದು ಚಂದ್ರನ ಅನುಗ್ರಹ ತರುತ್ತೆ. ಹಾಗೇನೆ ತಾಯಿ ಅಥವಾ ತಾಯಿಯ ಸಮಾನರಾದ ಹಿರಿಯ ಮಹಿಳೆಯರಿಗೆ ಸೇವೆ ಮಾಡೋದು, ಅವರ ಆಶೀರ್ವಾದ ಪಡೆಯೋದು ಕೂಡ ಅತ್ಯುತ್ತಮ ಪರಿಹಾರ. ಕೊನೆಯದಾಗಿ ಧಾರಣೆ ಬಗ್ಗೆ ಹೇಳಿದ್ರಿ. ಹೌದು, ಬೆಳ್ಳಿ ಅಥವಾ ಮುತ್ತನ್ನ ಧರಿಸೋದು ಕರ್ಕಾಟಕ ರಾಶಿಯವರ ಮನಸ್ಸಿಗೆ ಸ್ಥಿರತೆ ನೀಡುತ್ತೆ ಅಂತ ಹೇಳಲಾಗಿದೆ. ಆದ್ರೆ ಒಂದು ನಿಮಿಷ, ರತ್ನಗಳನ್ನ ಧರಿಸೋ ವಿಷಯದಲ್ಲಿ ಒಂದು ಎಚ್ಚರಿಕೆ ಇರುತ್ತಲ್ವೇ? ಯಾರು ಬೇಕಾದ್ರೂ ಧರಿಸಬಹುದಾ? ನೀವು ಕೇಳಿದ್ದು ಬಹಳ ಸರಿ. ಮೂಲದಲ್ಲಿ ಇದನ್ನೇ ಒತ್ತಿ ಹೇಳಲಾಗಿದೆ. ಯಾವುದೇ ರತ್ನವನ್ನ, ಅದರಲ್ಲೂ ಮುತ್ತನ್ನ ಧರಿಸೋ ಮೊದ್ಲು ಅನುಭವಿ ಮತ್ತು ತಜ್ಞ ಜ್ಯೋತಿಷಿಗಳ ಸಲಹೆ ಪಡೆಯೋದು ಅತ್ಯಗತ್ಯ. ಜಾತಕವನ್ನ ಪರಿಶೀಲಿಸದೆ ಧರಿಸಿದ್ರೆ ಅದು ವ್ಯತಿರಿಕ್ತ ಪರಿಣಾಮ ಬೀರಬಹುದು. ಹಾಗಾಗಿ ಈ ವಿಷಯದಲ್ಲಿ ಸ್ವಂತ ನಿರ್ಧಾರ ಬೇಡ. ಅತ್ಯುತ್ತಮವಾದ ಸ್ಪಷ್ಟನೆ. ಹಾಗಾದ್ರೆ ಈ ನಮ್ಮ ಚರ್ಚೆಯ ಕೊನೆಗೆ ಬರ್ತಾ ಇದ್ದೀವಿ. ಹೌದು. ಮೂಲದಲ್ಲಿರುವ ಒಂದು ಅಂತಿಮ ಸಂದೇಶವನ್ನ ಹೇಳಿ ಮುಗಿಸೋದಾದರೆ, ಕರ್ಕಾಟಕ ರಾಶಿಯವರೇ, ಈ ಫೆಬ್ರವರಿ ಗ್ರಹಣ ನಿಮ್ಮನ್ನು ಭಯಪಡಿಸಲು ಬರ್ತಾ ಇಲ್ಲ. ಖಂಡಿತ ಇಲ್ಲ. ಬದಲಿಗೆ ನಿಮ್ಮ ಒಳಗಿರೋ ಶಕ್ತಿಯನ್ನ, ನಿಮ್ಮ ಸಹನಾ ಶಕ್ತಿಯನ್ನ ನಿಮ್ಗೆ ನೆನಪಿಸಲು ಬರ್ತಾ ಇದೆ. ಸರಿಯಾದ ದೃಷ್ಟಿಕೋನ, ತಾಳ್ವೆ ಮತ್ತು ಜಾಗೃತೆಯಿಂದ ಈ ಸಮಯವನ್ನ ಎದುರಿಸಿದ್ರೆ ಮುಂದೆ ಬರೋ ದಿನಗಳಿಗೆ ಒಂದು ಹೊಸ ಸ್ಪಷ್ಟತೆ ಮತ್ತು ದೃಢತೆ ಸಿಗೋದು ಖಚಿತ. ಹೌದು. ಅದಕ್ಕೆ ಒಂದು ಕೊನೆಯ ಆಲೋಚನೆಯನ್ನ ಸೇರ್ಸೋದಾದ್ರೆ, ಹೇಳಿ. ಈ ಮೂಲಗಳು ಹೇಳೋ ಹಾಗೆ ಈ ಕಾಲವು ನಿಜವಾಗಿಯೂ ನಮ್ಮನ್ನ ಸಿದ್ಧಪಡಿಸಲು ಮತ್ತು ಶುದ್ಧೀಕರಿಸಲು ಬಂದಿರೋದೇ ಆದ್ರೆ ಇದು ಕೇವಲ ಕರ್ಕಾಟಕ ರಾಶಿಗೆ ಸೀಮಿತವಾದ ಪ್ರಶ್ನೆ ಅಲ್ಲ. ಇದು ನಮ್ಮೆಲ್ಲರಿಗೂ ಅನ್ವಯಿಸುತ್ತೆ. ಹೌದು, ನಾವೆಲ್ಲರೂ ನಮ್ಮನ್ನು ನಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು. ನಮ್ಮೆಲ್ಲರ ಜೀವನದಲ್ಲಿ ಈಗ ನಾವು ಮುಚ್ಚಲೇಬೇಕಾದ ಹಳೆಯ ಅಧ್ಯಾಯ ಯಾವುದು? ಮತ್ತು ಅಷ್ಟೇ ಎಚ್ಚರಿಕೆಯಿಂದ ಉತ್ತಮವಾಗಿ ಯೋಜಿಸಿ ನಾವು ತೆರೆಯಬೇಕಾದ ಹೊಸ ಅಧ್ಯಾಯ ಯಾವುದು? ಅದೇ, ಈ ಗ್ರಹಣ ಆ ಪ್ರಶ್ನೆಗೆ ಉತ್ತರ ಹುಡುಕೋಕೆ ನಮ್ಗೆಲ್ಲರಿಗೂ ಒಂದು ಅವಕಾಶ ನೀಡ್ತಾ ಇದೆ.